ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಅಕ್ಷಯ ತೃತೀಯದಿಂದ ಪ್ರಾರಂಭ ಮಾಡುವಂಥ ಒಂದು ಕಾಮಾಕ್ಷಿ ದೀಪ ಅಂದರೆ ಕಾಮಾಕ್ಷಿ ದೀಪದಲ್ಲಿ ಗೌರಮ್ಮನ ಇಟ್ಟು ಪೂಜೆ ಮಾಡುವ ವಿಧಾನವನ್ನು ತಿಳಿಸಿಕೊಡ್ತಾ ಇದ್ದೇನೆ. ಈ ಒಂದು ಪೂಜೆ ಮಾಡೋದ್ರಿಂದ ನಿಮಗೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ನೀವು ತುಂಬಾ ಬದಲಾವಣೆಗಳನ್ನು ನೋಡ್ತಾ ಹೋಗ್ತೀರಾ. ತುಂಬಾ ವಿಚಾರಗಳಿವೆ ತಿಳಿದುಕೊಳ್ಳೋದು. ಬನ್ನಿ, ಎಲ್ಲ ಒಂದು ವಿಚಾರಗಳ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ನೋಡಿ, ಈ ಒಂದು ದೀಪಾರಾಧನೆ ಮಾಡಬೇಕು ಅಂತಂದರೆ ನಿಮಗೆ ಕಾಮಾಕ್ಷಿ ದೀಪ ಇರಲೇಬೇಕಾಗುತ್ತದೆ. ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ, ಇದನ್ನು ನೀವು ದೇವರ ಮನೆಯಲ್ಲೇ ಮಾಡಬೇಕು. ಇದು ತುಂಬ ವಿಶೇಷವಾಗಿ ಪೂಜೆ ಮಾಡುವಂಥದ್ದು. ಹಾಗೆ ನೋಡಿ, ಪೀಠದ ಮೇಲೆ ನೀವು ರಂಗೋಲಿಯನ್ನು ಹಾಕಿ ನಂತರದಲ್ಲಿ ಆ ರಂಗೋಲಿಯ ಮೇಲೆ ನೀವು ಮೊದಲು ಒಂದು ಸ್ವಲ್ಪ ಮಟ್ಟಿಗೆ ಜಾವತ್ ಪೌಡರು ಮತ್ತು ಪಚ್ಚಕರ್ಪೂರವನ್ನು ಹಾಕಿ ದೀಪದ ಸಿದ್ಧತೆಯನ್ನು ಸಹ ಮಾಡಿಕೊಳ್ಳಬೇಕಾಗುತ್ತದೆ. ನಿಮಗೆ ಕಾಣಿಸ್ತಾ ಇರ್ಬೋದು. ದೀಪಕ್ಕೆ ನೀವು ಯಾವ ದೀಪ ಬೇಕಾದ್ರೂ ತೆಗೆದುಕೊಳ್ಳಿ. ಕಾಮಾಕ್ಷಿ ದೀಪನಾದರೂ ತೆಗೆದುಕೋಬೋದು, ಗಜಲಕ್ಷ್ಮಿ ದೀಪನಾದರೂ ತೆಗೆದುಕೋಬೋದು, ಬೆಳ್ಳಿ ದೀಪನಾದರೂ ತೆಗೆದುಕೊಳ್ಳಿ, ಅಥವಾ ಹಿತ್ತಾಳೆ ದೀಪನಾದರೂ ತೆಗೆದುಕೊಳ್ಳಿ, ತೊಂದರೆ ಇಲ್ಲ. ಯಾವುದಾದ್ರೂ ಕಾಮಾಕ್ಷಿ ದೀಪ ಆಗ್ಬೋದು. ಬೆಳ್ಳಿದೆ ಹಾಕಬೇಕು ಆ ಥರ ಏನಿರೋದಿಲ್ಲ. ಈ ದೀಪಕ್ಕೆ ನಾವು ಮೊದಲು ತಿಳ್ಕೊಬೇಕಾಗಿರುವಂಥದ್ದು, ನೋಡಿ, ಮುಂಭಾಗದಲ್ಲಿ ನಾನು ಅರಿಶಿನ ಕುಂಕುಮ ಹಚ್ಚಿದ್ದೇನೆ, ಹಾಗೆ ಹಿಂಭಾಗದಲ್ಲೂ ಹಚ್ಚಿದ್ದೇನೆ, ಹಾಗೆ ಕೆಳಭಾಗದಲ್ಲೂ ಕೂಡ ನಾವು ಅರಿಶಿನ ಕುಂಕುಮವನ್ನು ಹಚ್ಚಿ ಸಿದ್ಧತೆ ಮಾಡಿಕೊಳ್ಳಬೇಕಾಗುತ್ತದೆ. ಇನ್ನು ರಂಗೋಲಿಯ ಮೇಲೆ ಸ್ವಲ್ಪ ಮಟ್ಟಿಗೆ ಜಾವತ್ ಪೌಡರು ಮತ್ತು ಪಚ್ಚಕರ್ಪೂರವನ್ನು ಹಾಕಬೇಕಾಗುತ್ತದೆ. ಈ ಕಾಮಾಕ್ಷಿ ದೀಪದ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ, ಇದನ್ನು ಶುಕ್ರವಾರವೇ ಮಾಡಬೇಕು. ಅಂದರೆ ಈಗ ಅಕ್ಷಯ ತೃತೀಯ ಒಳ್ಳೆಯ ದಿವಸ ಅಲ್ವಾ, ಹಾಗಾಗಿ ಇವತ್ತಿನ ದಿವಸದಿಂದ ನೀವು ಪ್ರಾರಂಭ ಮಾಡಿ ಇದನ್ನು ಕೂಡ ನೀವು ಈ ಒಂದು ದಿವಸವು ಗಣನೆಗೆ ತೆಗೆದುಕೊಂಡು ನಂತರ ಬರುವ ಪ್ರತಿ ಶುಕ್ರವಾರ ನೀವು ಈ ಒಂದು ಪೂಜೆಯನ್ನು ಮಾಡ್ಕೊಂಡು ಹೋಗಬೇಕಾಗುತ್ತದೆ. ಶುಕ್ರವಾರದ ದಿವಸ ಮಾತ್ರ ನೀವು ಮಾಂಸಾಹಾರ ಸೇವನೆ ಬೇಡ. ಯಾಕಂದರೆ ಈ ವಿಡಿಯೋ ನೋಡೋದೇ ತುಂಬ ಜನ ಮೆಸೇಜ್ ಮಾಡ್ತಾರೆ, ಒಂದು 5 ವಾರ 9 ವಾರ ಮುಗಿಯೋವರೆಗೂ ಹಾಗೇ ಇರಬೇಕಂತೇಳಿ. ಖಂಡಿತ ಇಲ್ಲ. ಈ ಪೂಜೆ ಮಾಡಿದ ದಿವಸ ಮಾತ್ರ ನೀವೇನು ತಿನ್ನೋದಕ್ಕೆ ಹೋಗಬೇಡಿ, ಬ್ರಹ್ಮಚಾರ್ಯ ಪಾಲನೆ ಮಾಡಬೇಕು. ಯಾಕಂದರೆ ಇದು ಅಮ್ಮನವರ ಪೂಜೆ ಆಗಿರುತ್ತದೆ. ತುಂಬಾ ವಿಶೇಷವಾಗಿ ಫಲ ಕೊಡುವಂತನೇ ದೀಪಾರಾಧನೆ ಅಂತ ಹೇಳಬಹುದು. ನೋಡಿ, ಈ ಒಂದು ದೀಪಾರಾಧನೆ ಮಾಡಲು ನಮಗೆ ಮೊದಲು ಗೌರಮ್ಮನ ಸಿದ್ಧತೆ ಮಾಡ್ಕೋಬೇಕು. ಗೌರಮ್ಮನ ಸಿದ್ಧತೆಗೆ ಏನಪ್ಪ ಅಂದರೆ, ಸ್ವಲ್ಪ ಮಟ್ಟಿಗೆ ಅರಿಶಿಣದ ಪುಡಿ ತೆಗೆದುಕೊಳ್ಳಿ, ಅದಕ್ಕೆ ಜಾವತ್ ಪೌಡರನ್ನು ಹಾಕಿ ಮತ್ತು ಶ್ರೀಗಂಧದ ಪೌಡರನ್ನು ಹಾಕಿ, ರೋಸ್ ವಾಟರು, ಅದರ ಜೊತೆಲಿ ಗಂಗಾಜಲ ಇಷ್ಟನ್ನು ಹಾಕಿ ಅದೇ ಗಂಗಾಜಲದಲ್ಲೇ ನೀವು ಕಲಸಿ ಇಟ್ಟುಕೊಳ್ಳಬೇಕು. ಆಮೇಲೆ ಪುಟ್ಟದಾದ ಗೌರಮ್ಮನ ಮಾಡ್ಕೋಬೇಕು. ಯಾಕಂದರೆ ನಾವು ಇದನ್ನು ಕಾಮಾಕ್ಷಿ ದೀಪದ ಕೆಳಗೆ ಇಡ್ತೇವೆ, ಹಾಗಾಗಿ ತುಂಬ ದೊಡ್ಡದು ಬೇಡ, ಪುಟ್ಟದಾದ ಗೌರಮ್ಮನ ಮಾಡ್ಕೋಬೇಕು. ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಗೌರಮ್ಮನ ನಾವು ಯಾಕೆ ಕಾಮಾಕ್ಷಿ ದೀಪದ ಕೆಳಗೆ ಇಟ್ಟು ಪೂಜೆ ಮಾಡಬೇಕು ಅಂತಂದರೆ, ಕಾಮಾಕ್ಷಿ ಅಮ್ಮನವರು ಏನಪ್ಪ ಅಂತಂದರೆ ಪಾರ್ವತಿ ಅಮ್ಮನವರ ಪ್ರಮುಖ ರೂಪಗಳಲ್ಲಿ ಒಂದಾದ ಅತ್ಯಂತ ಶಕ್ತಿಶಾಲಿ ಕಾಮಾಕ್ಷಿ ಅಮ್ಮನವರಾಗಿರ್ತಾರೆ. ಹಾಗಾಗಿ ನಾವು ಪಾರ್ವತಿ ಅಮ್ಮನವರ ರೂಪವೇ ಆಗಿರೋದ್ರಿಂದ ಈ ಕಾಮಾಕ್ಷಿ ದೀಪದಲ್ಲಿ ನಾವು ಈ ಗೌರಮ್ಮನ ಇಟ್ಟು ಪೂಜೆ ಮಾಡಿಕೊಂಡಾಗ ನಮ್ಮ ಸಕಲ ಕಷ್ಟಗಳು ಪರಿಹಾರ ಆಗಿ ನಮ್ಮ ಕೋರಿಕೆ ಏನಿರುತ್ತೋ ಅದು ಖಂಡಿತವಾಗ್ಲೂ ಈ 5 ವಾರಗಳ ಮುಗಿಯೋದ್ರೊಳಗೆ ನಿಮ್ಗೆ ಈಡೇರುತ್ತದೆ. ಒಂದು 2-3 ವಾರ ಕಳೆಯೋದ್ರೊಳಗೆ ನಿಮ್ಮಲ್ಲಿ ಬದಲಾವಣೆಗಳು ಕಾಣ್ತಾ ಹೋಗುತ್ತದೆ. ಮತ್ತೊಂದು ವಿಚಾರ ಏನಪ್ಪ ಅಂದರೆ, ತುಂಬ ನಿಮಗೆ ಕಷ್ಟಗಳು ಹೆಚ್ಚಾಗಿತ್ತು, ತುಂಬ ಅಂದರೆ ತುಂಬಾ ಜಾಸ್ತಿ ಇತ್ತು ಅಂದರೆ, ಕಡಿಮೆ ಅಂದರೆ 9 ವಾರ 11 ವಾರನಾದರೂ ಮಾಡಿ ಸ್ವಲ್ಪ ಮಟ್ಟಿಗೆ ಮಾತ್ರ ಪರಿಹಾರ ಅಂತಂದರೆ ಒಂದು 5 ವಾರಗಳು ಮಾಡೋಷ್ಟೊತ್ತಿಗೆ ನಿಮಗೆ ಖಂಡಿತ ಪರಿಹಾರ ಸಿಗ್ತಾ ಹೋಗುತ್ತದೆ. ಇದಕ್ಕೆ ನೀವು ಪ್ಲೇಟನ್ನು ಉಪಯೋಗಿಸಬೇಕಾಗುತ್ತದೆ. ಯಾವ ಪ್ಲೇಟ್ ಆದರೂ ಪರವಾಗಿಲ್ಲ, ಹಿತ್ತಾಳೆ, ಬೆಳ್ಳಿ ಅಥವಾ ಅಡಿಕೆ ತಟ್ಟೆ ತೆಗೆದುಕೊಳ್ಳಿ, ತೊಂದರೆ ಇಲ್ಲ. ಆದರೆ ಸ್ಟೀಲ್ ಬಳಕೆ ಬೇಡ. ಅಥವಾ ಬಾಳೆ ಎಲೆ ಉಪಯೋಗಿಸ್ಕೊಂಡ್ರೆ ಇನ್ನೂ ಒಳ್ಳೆಯದು. ಆ ಪ್ಲೇಟಿನ ಮೇಲೆ ನೀವು ಅಷ್ಟದಳ ರಂಗೋಲಿ ಹಾಕಿಬಿಟ್ಟು ಅದು ಅರಿಶಿಣ ಪುಡಿಯಿಂದಲೇ ಹಾಕಬೇಕು. ನಂತರದಲ್ಲಿ 2 ವಿಳೆದೆಲೆ ತೆಗೆದುಕೊಳ್ಳಿ, ಅದ್ರ ಮೇಲೆ ಶ್ರೀಗಂಧದಿಂದ ಶ್ರೀಮ್ ಅಂತೇಳಿ ಅಮ್ಮನವರ ಬೀಜಾಕ್ಷರ ಮಂತ್ರವನ್ನು ಬರೆದು ಗೌರಮ್ಮನ ಇಟ್ಟು, ಗೌರಮ್ಮನಿಗೆ ಆ ಒಂದು ದಿವಸ ಪೂಜೆ ದಿವಸ ನೀವು ಮಲ್ಲಿಗೆ ಹೂವೇ ಬಳಸಬೇಕು. ಮಲ್ಲಿಗೆ ಹೂವು ಬಿಟ್ಟು ಬೇರೆದು ಏನು ಬೇಡ. ಅಂದರೆ ಸೇವಂತಿಗೆ ಎಲ್ಲ ಬೇಡ, ಮಲ್ಲಿಗೆ ಹೂವು, ಕೆಂಪು ಇವೆರಡನ್ನೇ ಬಳಸಬೇಕಾಗುತ್ತದೆ. ನೋಡಿ, ನಾನು ಅಂದರೆ ತುಂಬ ಏನಲ್ಲ, ಮನೇಲಿ ನಿಮ್ಮ ಮಲ್ಲಿಗೆ ಹೂವು ಬಿಡುತ್ತಂದ್ರೆ ಅದನ್ನೇ ಉಪಯೋಗಿಸ್ಕೊಳ್ಳಿ, ತೊಂದರೆ ಇಲ್ಲ. ಒಂದು 3-4 ಮಲ್ಲಿಗೆ ಹೂವನ್ನು ನೀವು ಗೌರಮ್ಮನ ಮುಂದೆ ಇಟ್ಟು ನಮಸ್ಕಾರ ಮಾಡಿಕೊಂಡು ನಿಮ್ಮ ಕೋರಿಕೆಯನ್ನು ಕೇಳಿಕೊಂಡು ಅಕ್ಷತೆಯನ್ನು ಹಾಕಿ ಊದಿನ ಕಡ್ಡಿಯನ್ನು ಬೆಳಗಿ ನಂತರದಲ್ಲಿ ಆ ಒಂದು ಗೌರಮ್ಮನ ಮೇಲೆ ನೀವು ಕಾಮಾಕ್ಷಿ ದೀಪವನ್ನು ಇಡಬೇಕಾಗುತ್ತದೆ. ಕಾಮಾಕ್ಷಿ ಅಂದರೆ ಏನಪ್ಪ ಅಂದರೆ, ಕಾ ಅಂದರೆ ಸರಸ್ವತಿ, ಮಾ ಅಂದರೆ ಲಕ್ಷ್ಮಿ, ಅಕ್ಷಿ ಅಂದರೆ ಕಣ್ಣು. ಇನ್ನೊಂದು ಅರ್ಥ ಏನಪ್ಪ ಅಂತಂದರೆ, ಕಾಮ ಅಂದರೆ ನಮ್ಮ ಆಸೆ ಆಕಾಂಕ್ಷೆಗಳು ಅಂತೇಳಿ, ಅಕ್ಷಿ ಅಂತಂದರೆ ಕಣ್ಣು. ಹಾಗೆಯೇ ಇನ್ನು ಇದು ಏನು ಅರ್ಥ ಬರುತ್ತೆ ಅಂತಂದರೆ, ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವಂಥ ಶಕ್ತಿ ಇರುವುದು ಈ ಕಾಮಾಕ್ಷಿ ಅಮ್ಮನವ್ರಿಗೆ. ಹಾಗಾಗಿ ನಾವು ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ಖಂಡಿತ ನಮಗೆ ಒಳ್ಳೆಯದಾಗುತ್ತೆ. ಹಾಗೆಯೇ ಈಗಾಗಲೇ ಹೇಳಿದಾಗೆ ಸ್ವಲ್ಪ ವಿಶೇಷವಾದ ದೀಪಾರಾಧನೆ ಇದಾಗಿರುತ್ತದೆ. ಇದಕ್ಕೆ ತುಪ್ಪವನ್ನೇ ಬಳಕೆ ಮಾಡಿ, ಆದಷ್ಟು ತುಪ್ಪವನ್ನೇ ಬಳಸಿ. ಒಂದು ಪಕ್ಷ ನಿಮಗೆ ತುಪ್ಪ ಬಳಸೋದಕ್ಕೆ ಆಗದೆ ಹೋದಾಗ ಅಮ್ಮನವ್ರ ಹತ್ರ ಕೇಳಿಕೊಂಡು ನೀವು ಕೊಬ್ಬರಿ ಎಣ್ಣೆ ಹಾಕಿ ಬಿಟ್ಟು, ಬೇರೆ ಎಣ್ಣೆ ಬೇಡ ಇದಕ್ಕೆ, ತುಪ್ಪ ತಬ್ಬರೆ ಕೊಬ್ಬರಿ ಎಣ್ಣೆನೇ ಉಪಯೋಗಿಸ್ಕೊಳ್ಳಿ. 2 ಬತ್ತಿಯನ್ನು ಒಂದು ಬತ್ತಿಯನ್ನಾಗಿ ಮಾಡಿ ನೀವು ದೀಪಕ್ಕೆ ಹಾಕಬೇಕಾಗುತ್ತದೆ. ಆದಮೇಲೆ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ, ಈ ದೀಪಾರಾಧನೆ ಯಾವ ದಿಕ್ಕಿನಲ್ಲಿ ಇಡಬೇಕು ಅಂತಂದರೆ, ಅಮ್ಮನವರ ಬಲಭಾಗದಲ್ಲಿ ಬರಬೇಕು. ನೀವು ಅಲ್ಲಿ ಇಟ್ಟಾಗ ಅದು ಈಶಾನ್ಯ ದಿಕ್ಕನ್ನು ನೋಡುವ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ತಿರುಗಿಸಿ ನೀವು ಆ ಕಾಮಾಕ್ಷಿ ದೀಪವನ್ನು ಇಡಬೇಕಾಗುತ್ತದೆ. ಯಾವಾಗಲೂ ಅಮ್ಮನವರ ಬಲಭಾಗದಲ್ಲೇ ಇಡಬೇಕು. ಕಾಮಾಕ್ಷಿ ದೀಪವನ್ನು ಎಡಭಾಗದಲ್ಲಿ ಬೇಡ, ಬಲಭಾಗದಲ್ಲಿ, ಅಂದರೆ ಕಾಮಾಕ್ಷಿ ಕಳಸದ ಕಡೆಯಿಂದ ಬಲಭಾಗದಲ್ಲಿ, ನಿಮ್ಮ ಕಡೆ ಬಲಭಾಗ ಅಲ್ಲ. ಕಾಮಾಕ್ಷಿ ಅಮ್ಮನವರ ದೀಪ ಇಡಬೇಕಾದ್ರೆ ನಾವು ಕಳಸದ ಬಲಭಾಗದಲ್ಲೇ ಇಡಬೇಕಾಗುತ್ತದೆ.
ನೋಡಿ ನಂತರದಲ್ಲಿ ನಾವೇನು ಮಾಡಬೇಕು ಅಂತಂದರೆ ಒಂದು ಕುಂಕುಮಾರ್ಚನೆ ಮಾಡ್ಕೋಬೇಕು, ಲಕ್ಷ್ಮಿ ಅಷ್ಟೋತ್ತರ ಮಾಡ್ಕೋಬೇಕು. ಇದನ್ನು ಯಾವ ಸಮಯದಲ್ಲೇ ಮಾಡಬೇಕು ಅಂತಂದರೆ ನೀವು ಶುಕ್ರವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯ ಫಲ ಸಿಗುತ್ತೆ. 6 ಗಂಟೆ ಒಳಗೆ ಮಾಡ್ಕೊಳ್ಳಿ. ಈಗ ಒಂದು ಪಕ್ಷ ನೀವೇನಾದ್ರು ಜಾಬ್ ಮಾಡ್ತಾ ಇದ್ರೆ ನಿಮಗೆ ಬೆಳಗ್ಗೆ ಹೊತ್ತು ಎದ್ದು ಕೆಲಸ ಮಾಡೋದಕ್ಕೆ ಅಂದರೆ ಪೂಜೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದಾದರೆ ಸಾಯಂಕಾಲ 6 ಗಂಟೆ ನಂತರ ಸೂರ್ಯಾಸ್ತ ಆಗುತ್ತಲ್ಲ ನಂತರದಲ್ಲಿ ನೀವು ಈ ಒಂದು ಪೂಜೆ ಮಾಡ್ಕೋಬೇಕಾಗುತ್ತದೆ. ಈ ಪೂಜೆ ಮಾಡುವ ಸಂದರ್ಭದಲ್ಲಿ ಆದಷ್ಟು ಏನೋ ತಿನ್ನೋದು ಬೇಡ, ಒಂದು ಹೊತ್ತನಾದರೂ ಉಪವಾಸ ಆಚರಣೆ ಮಾಡಿ. ಪೂರ್ತಿ ದಿವಸ ಅಂತ ನಾನು ಹೇಳೋದಿಲ್ಲ, ದೀಪಾರಾಧನೆ ಮಾಡೋವರೆಗೂ ಉಪವಾಸ ಇದ್ದು ಪೂಜೆ ಎಲ್ಲ ಆದ ನಂತರದಲ್ಲಿ ನೀವು ಊಟವನ್ನು ಮಾಡ್ಬೋದು ಅಥವಾ ತಿಂಡಿ ತಿನ್ಕೋಬೋದು. ಹಾಗೆಯೇ ಪ್ರಸಾದ ಅಂತ ಬಂದಾಗ ಆದಷ್ಟು ಕಲ್ಲು ಸಕ್ಕರೆ ಉಪಯೋಗಿಸ್ಕೊಳ್ಳಿ, ಇಲ್ಲಾಂದರೆ ಹಾಲಿಗೆ ಬೆಲ್ಲವನ್ನು ಹಾಕಿ ಕೇಸರಿಯನ್ನು ಹಾಕಿ ನೀವು ಪ್ರಸಾದವನ್ನು ನೈವೇದ್ಯ ಮಾಡ್ಬೋದು. ಇಷ್ಟೇ ವಿಶೇಷವಾಗಿ ಅಂತೇಳಿ ಪಾಯಸ ಮಾಡಬೇಕು ಆ ಥರ ಎಲ್ಲ ಆದರೆ ಬೇಕಾದ್ರೆ ನೀವು ಒಂದು ಖೀರನ್ನು ಮಾಡ್ಕೊಳ್ಳಿ, ಮನೇಲಿ ಮಕ್ಕಳಿದ್ರೆ ತಿನ್ನೋದಕ್ಕೂ ಆಗುತ್ತೆ. ಪ್ರಸಾದನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಈ ಒಂದು ದೇವರ ಪೂಜೆನ ಮಾಡಿ ನೀವು ಒಂದು ಖೀರನ್ನು ಮಾಡಿ ಮಕ್ಕಳಿಗೆ ಕೊಟ್ಟಾಗ ಮಕ್ಕಳಲ್ಲಿ ಆರೋಗ್ಯದ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಯಾಕಂದರೆ ಅಷ್ಟು ಶಕ್ತಿಶಾಲಿ ದೇವರಿರುವಂಥ ಈ ಒಂದು ಕಾಮಾಕ್ಷಿ ದೀಪ. ಇನ್ನೊಂದು ಏನಪ್ಪ ಅಂದರೆ ಇದರೊಳಗೆ ನಿಮಗೆ ಆದರೆ ಸ್ವಲ್ಪ ಮಟ್ಟಿಗೆ ಶ್ರೀಗಂಧದ ಎಣ್ಣೆಯನ್ನು ಕೂಡ ಹಾಕಿ ನೀವು ದೀಪಾರಾಧನೆ ಮಾಡಿ ನಿಮ್ಮ ಮನೆಯಲ್ಲಿ ಸಕಲ ಸಮೃದ್ಧಿಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತದೆ. ಈ ಕಾಮಾಕ್ಷಿ ದೀಪದ ಒಳಗೆ ನಾನು 2 ಲವಂಗ, ಒಂದು 5 ರೂಪಾಯಿ ಕಾಯಿನನ್ನು ಹಾಕಿದ್ದೇನೆ. ಅಥವಾ ನೀವು ಬೆಳ್ಳಿ ಕಾಯಿನ್ ಇತ್ತ ಹಾಕಿದ್ರೆ ತುಂಬಾ ಒಳ್ಳೆಯದು. ಅಷ್ಟನ್ನು ಹಾಕಿ ನೀವು ಒಂದು ದೀಪಾರಾಧನೆ ಮಾಡಿ ಪೂಜೆ ಎಲ್ಲ ಆದ ನಂತರದಲ್ಲಿ ನೀವು ಅದನ್ನು ತೆಗೆದಿಟ್ಕೋಬೋದು, ಕಾಯಿನೆಲ್ಲ ತೆಗೆದಿಟ್ಕೋಬೋದು. ಲವಂಗವನ್ನು ಕೂಡ ನೀವು ತುಪ್ಪ ಹಾಕಿ ಉಪಯೋಗಿಸ್ಬೋದು, ಇಲ್ಲ ಅಂತಂದರೆ ತುಳಸಿ ಗಿಡಕ್ಕಾದ್ರೂ ಸಹ ನೀವು ಹಾಕಿಕೊಳ್ಳಬಹುದು. ಹಾಗೆ ವಿಸರ್ಜನೆ ಅಂತ ಬಂದಾಗ ಶುಕ್ರವಾರ ಪೂಜೆ ಮಾಡಿರ್ತೀರಿ, ಶನಿವಾರ ನೀವು ವಿಸರ್ಜನೆ ಮಾಡೋದಕ್ಕೆ ಹೋಗಬೇಡಿ. ಯಥಾ ಪ್ರಕಾರ ದೀಪವನ್ನು ಮುಂದುವರಿಸಿ, ದೀಪ ಹಚ್ಚೋದ್ರಲ್ಲಿ ತಪ್ಪೇನಿಲ್ಲ. ಶುಕ್ರವಾರ ಲಲಿತಾ ಸಹಸ್ರನಾಮ ಹೇಳ್ಕೊಂಡಿರ್ತೀರಿ, ಶನಿವಾರ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬಾ ಒಳ್ಳೆಯದು. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅನುಗ್ರಹ ಕೂಡ ನಿಮಗೆ ಸಿಗ್ತಾ ಹೋಗುತ್ತದೆ. ಹಾಗೆಯೇ ಭಾನುವಾರದ ಬೆಳಗ್ಗೆಯ ಸಮಯದಲ್ಲಿ ನೀವು ಇದನ್ನು ವಿಸರ್ಜನೆ ಮಾಡಬೇಕು. ಯಾಕೆ ವಿಸರ್ಜನೆ ಮಾಡಬೇಕು ಅಂದರೆ ನಾವು ಗೌರಮ್ಮನ ಅರಿಶಿಣದಿಂದ ಮಾಡಿರ್ತೇವೆ, ಹಾಗಾಗಿ ನಾವು ಅದನ್ನು ವಿಸರ್ಜನೆ ಮಾಡಲೇಬೇಕಾಗುತ್ತದೆ. ಆ ಗೌರಮ್ಮನ ನೀರಿನಲ್ಲಿ ಚೆನ್ನಾಗಿ ಕರಗಿಸ್ಬಿಡಿ, ಅದು ಪೇಸ್ಟ್ ಥರ ರೀತಿ ಆಗುತ್ತೆ. ಆ ನೀರನ್ನು ನಿಮ್ಮ ಮನೆಯಲ್ಲಿರುವಂಥ ಗಿಡಗಳಿಗೆ ಹಾಕ್ಬೋದು. ಇದಿಷ್ಟು ನೀವು ಕಾಮಾಕ್ಷಿ ದೀಪವನ್ನು ಇಟ್ಟು ಪೂಜೆ ಮಾಡುವಂಥ ವಿಧಿವಿಧಾನಗಳು. ಇನ್ನೊಂದು ವಿಚಾರ ಏನಪ್ಪ ಅಂದರೆ ನೀವು ತಿಳ್ಕೊಬೇಕಾಗಿರೋಂಥದ್ದು, ಕಾಮಾಕ್ಷಿ ದೀಪ ನೀವು ಖಂಡಿತವಾಗ್ಲೂ ನೀವು ಏನಾರ ಪೂಜೆ ಮಾಡಿದ್ದೇ ಆದಲ್ಲಿ ಒಂದು 2-3 ವಾರಗಳಲ್ಲಿ ನಿಮಗೆ ಅದು ಬದಲಾವಣೆ ಕಾಣ್ತಾ ಹೋಗುತ್ತೆ. ಅದು ಯಾವ ರೀತಿ ಅಂದರೆ ಕಾಮಾಕ್ಷಿ ಅಮ್ಮನವರು ಸ್ವತಃ ಕಾಶಿಯಿಂದ ಬಂದು ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಪದ್ಮಾಸನ ಹಾಕಿ ಕುಳಿತುಕೊಂಡು ನಿಮಗೆ ಆಶೀರ್ವಾದ ಮಾಡ್ತಾರಂತೆ. ಅಷ್ಟು ವಿಶೇಷವಾದ ಈ ಒಂದು ದೀಪಾರಾಧನೆ ಆಗಿರುತ್ತದೆ. ಇದನ್ನು ನೀವು ಬರೀ ದೀಪಾರಾಧನೆ ಅನ್ಕೋಬೇಡಿ, ವಿಶೇಷವಾದ ಪೂಜೆ ಅಂತಲೇ ಅಂದ್ಕೊಳ್ಳಿ. ಆಮೇಲೆ ನೀವು ಅಷ್ಟೋತ್ತರ ಮಾಡ್ಕೊಂಡು ನಂತರದಲ್ಲಿ ಕಂಪಲ್ಸರಿ ನೀವು ಕನಕದಾರ ಸ್ತೋತ್ರ ಹೇಳ್ಕೊಳ್ಳೇಬೇಕು. ಅದನ್ನು ಕನಕದಾರ ಸ್ತೋತ್ರ ನಿಮ್ಗೆ ಹೇಳ್ಕೊಳ್ಳೋದಕ್ಕೆ ಬರದೇ ಹೋದಾಗ ನೀವು ಆಡಿಯೋ ಹಾಕೊಂಡಾದ್ರೂ ಕೇಳಿಸ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಅದನ್ನು ಹೇಳ್ಕೊಳ್ಳೇಬೇಕು. ಕನಕದಾರ ಸ್ತೋತ್ರ ಕಂಪಲ್ಸರಿ ಹೇಳ್ಕೋಬೇಕು. ಅದ್ರ ಜೊತೆಲಿ ಆ ಲಲಿತಾ ಸಹಸ್ರನಾಮವನ್ನು ಕೂಡ ಹೇಳ್ಕೊಳ್ಳಿ, ಲಲಿತಾ ತ್ರಿಶತಿ ಹೇಳ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಕನಕದಾರ ಸ್ತೋತ್ರ ಮರಿಬೇಡಿ, ಇದನ್ನು ನಾವು ಹೇಳ್ಕೊಳ್ಳೇಬೇಕಾಗುತ್ತದೆ. ಇದಿಷ್ಟು ನೀವು ಮಾಡಿಕೊಂಡು ನಂತರದಲ್ಲಿ ನೀವು ಆ ಪ್ರಸಾದವನ್ನು ಮಕ್ಕಳಿಗೆ ಮನೇಲಿ ಎಲ್ಲರೂ ಕೊಟ್ಟು ಹಂಚ್ಕೊಂಡು ನೀವು ತಿನ್ನಿ. ಖಂಡಿತವಾಗ್ಲೂ ನಿಮ್ಮಲ್ಲಿ ಬದಲಾವಣೆ ಆಗುತ್ತೆ. ನಿಮ್ಮ ಏನೇ ಕೋರಿಕೆ ಇರ್ಬೋದು, ನಿಮ್ಮ ಜಾಬ್ ಆಗಿರ್ಬೋದು ಅಥವಾ ನಿಮಗೆ ಒಳ್ಳೆಯ ಸ್ಯಾಲ್ರಿ ಬರಬೇಕು ಅಂತಲೇ ಆಗಿರ್ಬೋದು, ಪ್ರತಿಯೊಬ್ಬ ಮನುಷ್ಯನ ಮೇಲೆ ಒಂದೊಂದು ಕೋರಿಕೆ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಕೋರಿಕೆಗೆ ತಕ್ಕಂತೆ ಈ ಒಂದು ಪೂಜೆಯನ್ನು ನೀವು ವಿಸ್ತಾರ ಮಾಡ್ಕೊಂಡು ಹೋಗಿ, ಅಂದರೆ 5 ವಾರ, 9 ವಾರ, 11 ವಾರ ಮಾಡ್ಕೊಂಡು ಹೋಗಿ. ಈಗಾಗಲೇ ನಿಮಗೆ ಪೂಜೆಯ ಒಂದು ಶುಭ ಮುಹೂರ್ತಗಳು ಕೂಡ ತಿಳಿಸ್ಕೊಟ್ಟಿದ್ದೇನೆ. ಪೂಜೆ ಮುಹೂರ್ತದಲ್ಲಿ ಏನಪ್ಪ ಅಂತಂದರೆ ನೀವು ಭಾನುವಾರ ಮಾಡೋದಾದರೆ 10:49 ನಂತರ ಮಾಡಿ, ಸೋಮವಾರ ಮಾಡೋದಾದರೆ 6 ಗಂಟೆ ಒಳಗೆ ಮಾಡಿ. ಆದರೆ ನೀವೇನೇ ತೆಗೆದುಕೊಳ್ಳೋದಾದರೂ ಭಾನುವಾರನೇ ತೆಗೆದುಕೊಳ್ಳಿ. ಮತ್ತೊಂದು ತಿಳ್ಕೊಬೇಕಾಗಿರೋಂಥ ವಿಚಾರ ಏನಪ್ಪ ಅಂತಂದರೆ, ನೀವು ಆದಷ್ಟು ಚಿನ್ನ ತೆಗೆದುಕೊಂಡ್ರೆ ಅಕ್ಷಯ ಅಂತ ದಯವಿಟ್ಟು ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಚಿನ್ನಗಿಂತ ಮಿಗಿಲಾಗಿ ನಮ್ಮ ಜೀವನದಲ್ಲಿ ನಮಗೆ ಬೇಕಾಗಿರುವಂಥದ್ದು ಧಾನ್ಯಗಳು. ಅಂದರೆ ನಮಗೆ ದಿನನಿತ್ಯ ನಮಗೆ ಊಟಕ್ಕೆ ಬೇಕಾಗಿರೋ ಧಾನ್ಯಗಳು. ಧಾನ್ಯ ಅಕ್ಷಯ ಆಗದೆ ಹೋದಾಗ ನಾವು ಏನು ಮಾಡೋಕ್ಕಾಗುತ್ತೆ? ಹಾಗಾಗಿ ನಾವು ಅವತ್ತಿನ ದಿವಸ ನಮಗೆ ಬೇಕಾಗಿರುವಷ್ಟು ಧಾನ್ಯಗಳು, ಅದ್ರ ಜೊತೆಯಲ್ಲಿ ಅಕ್ಕಿ ಮತ್ತು ಉಪ್ಪನ್ನು ನೀವು ತೆಗೆದುಕೊಂಡು ಬನ್ನಿ. ಎಲ್ಲಕ್ಕಿಂತ ಬಹುಮುಖ್ಯವಾಗಿ ದಾನ ಮಾಡುವಂಥದ್ದು. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದಾನ ಮಾಡಿ, ಖಂಡಿತವಾಗ್ಲೂ ನಿಮಗೆ ಅಕ್ಷಯವಾಗ್ತಾ ಹೋಗುತ್ತದೆ. ಚಿನ್ನನೇ ತೆಗೆದುಕೋಬೇಕು. ಚಿನ್ನ ತೆಗೆದುಕೋಬೇಕಂದ್ರೆ ನಮ್ಮ ದುಡ್ಡು ಇರಬೇಕು. ನೀವು ದುಡ್ಡು ಜೋಡಣೆ ಮಾಡಿಕೊಂಡ್ರೆ ಅಷ್ಟೇ ಚಿನ್ನ ಬರೋವಂಥದ್ದು. ಹಾಗಾಗಿ ಧಾನ್ಯಗಳು ತೆಗೆದುಕೊಂಡಾಗ ನಮಗೆ ವರ್ಷ ಪೂರ್ತಿ ಕೊರತೆ ಆಗೋದಿಲ್ಲ, ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗ್ತಾ ಹೋಗುತ್ತದೆ. ಸೊ ಇವತ್ತು ನಿಮಗೆ ತಿಳಿಸ್ಕೊಟ್ಟಿರೋಂಥ ಪೂಜೆ ವಿಧಾನ ಮಾಹಿತಿಗಳು ಹೇಗಿತ್ತು ಅಂತೇಳಿ ನನಗೆ ಒಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಏನೇ ವಸ್ತುಗಳು ತೆಗೆದುಕೊಂಡ್ರೂ ಕೂಡ ನೀವು ದಯವಿಟ್ಟು ಸಾಲ ಮಾಡಿ ಮಾತ್ರ ನೀವು ತೆಗೆದುಕೋಬೇಡಿ. ಅದರಲ್ಲೂ ಲಕ್ಷ್ಮೀ ಪೂಜೆಯಲ್ಲಿ ಮಾತ್ರ ಸಾಲ ಮಾಡಿ ನಾವು ಏನು ತೆಗೆದುಕೊಂಡ್ರೂ ಕೂಡ ನಮಗೆ ಅದು ದಕ್ಕೋದಿಲ್ಲ. ಹಾಗಾಗಿ ಆದಷ್ಟು ಯೋಚನೆ ಮಾಡಿ ಕೆಲವೊಂದು ವಸ್ತುಗಳು ನೀವು ತೆಗೆದುಕೊಂಡ್ರೆ ತುಂಬಾ ಒಳ್ಳೆಯದು.